ಬೆಂಗಳೂರಿನ ಎಚ್ಡಿಕೆ ಮನೆಯಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿನೇ ನಿಲ್ಲಬೇಕು ಅಂತ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ನಿಖಿಲ್ ಬದಲು ನೀವೇ ಬನ್ನಿ ಅಂತ ಕೋರ್ ಕಮಿಟಿ ಸದಸ್ಯರು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ. ಮಂಡ್ಯಕ್ಕೆ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು ಅಂತ ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ. ಬಟ್ ಚನ್ನಪಟ್ಟಣ ರಾಮನಗರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಂಡ್ಯದಿಂದ ನಿಂತ್ಕೊಳ್ಬೇಡಿ ಅನ್ನುವಂಥ ಒತ್ತಡ ಕಾರ್ಯಕರ್ತರು ಕುಮಾರಸ್ವಾಮಿ ಅವರಿಗೆ ಮಾಡ್ತಾ ಇದ್ರು. ಮಂಡ್ಯ ನಾಯಕರ ಒತ್ತಡಕ್ಕೆ ಈಗ ಎಚ್ಡಿಕೆ ಮಣಿತಾರಾ, ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರಾ? ಈಗಾಗಲೇ ಹಾಸನದಲ್ಲಿ ಫುಲ್ ಆಕ್ಟಿವ್ ಆಗಿ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಕೋಲಾರದಲ್ಲಿ ಬಹುತೇಕ ಬಂಗಾರಪೇಟೆ ಮಲೇಶ್ ಬಾಬುಗೆ ಟಿಕೆಟ್ ಫೈನಲ್ ಅಂತ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಮನೆಗೆ ಬಂದು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ಬಿಜೆಪಿ ಸಂಸದ ಮುನಿಸ್ವಾಮಿ. ಬೇರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಹಾಗಾಗಿ ಕೋಲಾರದಲ್ಲಿ ಜೆಡಿಎಸ್ ಗೆಲ್ಲಬೇಕು, ದೇಶಕ್ಕಾಗಿ ನಾನೇ ಮುಂದೆ ನಿಂತು ಕೋಲಾರದಲ್ಲಿ ಜೆಡಿಎಸ್ ಗೆಲ್ಲಿಸ್ತೇನೆ ಅಂತ ಮುನಿಸ್ವಾಮಿ ಅವರು ಬೇರೆ ಹೇಳಿದ್ದಾರೆ. ಸೊ ಹಾಗಾಗಿ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಇವತ್ತು ಅಧಿಕೃತವಾಗಿ ಅನೌನ್ಸ್ ಮಾಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಹಾಗಾಗಿ ಏನು ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ ಆಗಿದೆ. ಜಿಲ್ಲಾ ಪದಾಧಿಕಾರಿಗಳು ಸುಮಾರು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಂದ ಹಿಡಿದು ಎಲ್ಲ ಮುಖಂಡರುಗಳನ್ನು ಇವತ್ತು ಬಂದು ಅವರು ಆರೋಗ್ಯ ಸುಧಾರಣೆ ಆಗಿರೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಡಲಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ NDA ಅಭ್ಯರ್ಥಿಗಳು 28ಕ್ಕೆ 28 ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೂ ಶಕ್ತಿ ಕೊಡಬೇಕು, ಕುಮಾರಣ್ಣವ್ರಿಗೂ ನಮ್ಮ ಮುಖಂಡರುಗಳಿಗೆಲ್ಲರಿಗೂ ಶಕ್ತಿ ಕೊಡಬೇಕಂತೇಳಿ ಅವ್ರನ್ನ ಆರೈಸಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ. ನಾನು ಹಾಲಿ ಸಂಸದನಿರ್ಬೋದು, ಪಕ್ಷ ಏನು ತೀರ್ಮಾನ ತಗೊಂಡಿರ್ತೀರೋ ಅದಕ್ಕೆ ನಾನು ಬದ್ನಾಗಿರ್ತೀನಿ. ಕೋಲಾರ ನನ್ನ ಕರ್ಮಭೂಮಿ. ಕೆಲವರು ಯಾರ್ಯಾರೋ ಸುಮ್ಮನೆ ಅವಾಗವಾಗ ಓಟ್ ಬರ್ತಾರೆ. ನಾನು ಹುಟ್ಟಿರ್ತಕ್ಕಂಥ ಜಾಗ ಕೋಲಾರ ಜಿಲ್ಲೆ ಆಗಿರೋದ್ರಿಂದ ನಾನು ಬದುಕಿದ್ರೇನೂ ಅಲ್ಲೇ, ಸತ್ರೂ ಅಲ್ಲೇ, ನಮ್ಮ ಜನಗಳ ಜೊತೆಲ್ಲೇ ಇರ್ತೀನಿ. ಯೋಚನೆ ಮಾಡಿ ಕೊಡಿ, ಗೆಲ್ಸ್ಕೊಬೇಕು. ಗೆಲ್ಲಂತ ಅಭ್ಯರ್ಥಿ ಕೊಟ್ಟರೆ ಅವ್ರೊಂದು 50% ಇದ್ರೆ ಇನ್ನೊಂದು 50% ನಾವು ಎಫರ್ಟ್ ಹಾಕಿ ನಾವು ಗೆಲ್ಲಿಸ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದಿರಿ. ಅವರು ಒಳ್ಳೆ ನಿರ್ಧಾರ ತಗೊಂತಾರೆ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಸುಮಾರು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಂದ ಹಿಡಿದು ಎಲ್ಲ ಮುಖಂಡರುಗಳನ್ನು ಇವತ್ತು ಬಂದು ಅವರು ಆರೋಗ್ಯ ಸುಧಾರಣೆ ಆಗಿರೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಡಲಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, JDS ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದು ಅಧಿಕೃತವಾದಂಥ ಘೋಷಣೆ ಬಾಕಿ ಇದೆ. ಗೊಂದಲ ಅನ್ನೋದು ಮುಂದುವರಿತಾ ಇತ್ತು. ಸೊ ಅದರಲ್ಲೂ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದರೂ ಅಂತಿಮವಾದಂಥ ನಿರ್ಧಾರ ಪ್ರಕಟ ಆಗುತ್ತಾ ಅನ್ನೋದು ಪ್ರಶ್ನೆ. ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಏನು ಬೆಳವಣಿಗೆ ಆಗುವಂಥ ಸಾಧ್ಯತೆ ಮತ್ತು ನಿರೀಕ್ಷೆ? ನೀತಿ JDS ಸ್ಪರ್ಧೆ ಮಾಡುವಂಥ ಕ್ಷೇತ್ರಗಳ ಬಗ್ಗೆ ಇವತ್ತು ಎಲ್ಲ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ ಅಭ್ಯರ್ಥಿಗಳ ವಿಚಾರದಲ್ಲೂ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ JP ನಗರದಲ್ಲಿರುವಂತಹ ಮಾಜಿ CM ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಆ ಕೋರ್ ಕಮಿಟಿ ಸಭೆ ಶುರುವಾಗಿದೆ. ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇದೆ. GT ದೇವೇಗೌಡರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸಿದ್ದಾರೆ. ಮಂಡ್ಯ ಹಾಗೂ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ JDSಗೆ 3 ಕ್ಷೇತ್ರಗಳು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ 3 ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಸಿದ್ಧತೆ ಮಾಡಬೇಕು, ಪ್ರಚಾರ ಸಿದ್ಧತೆಗಳು ಸೇರಿದಂತೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರ ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಬೇಕು, ಪ್ರಚಾರದ ಸಭೆ ಸಮಾರಂಭಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈಗ ಚರ್ಚೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥ ವಿಚಾರ ಅಂದರೆ ಮಂಡ್ಯದಿಂದ ಮಾಜಿ CM ಕುಮಾರಸ್ವಾಮಿ ಅವರ ಸ್ಪರ್ಧೆ. ಮಾಜಿ CM ಕುಮಾರಸ್ವಾಮಿ ಸ್ಪರ್ಧೆ ಮಾಡಲೇಬೇಕು ಅನ್ನೋದು ಒಂದು ಕಡೆ ಮಂಡ್ಯ ಜಿಲ್ಲಾ ಸ್ಥಳೀಯ ನಾಯಕರ ಒತ್ತಾಯ ಆದರೆ, ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಹೋಗಬಾರ್ದು ಅನ್ನೋದು ಕೂಡ ಅಲ್ಲಿನ JDS ನಾಯಕರ ಒತ್ತಾಯ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಲಾಗಿದೆ. ಆ ಅಭಿಪ್ರಾಯದ ಆಧಾರದ ಮೇಲೆ ಇವತ್ತು ಮಹತ್ವದ ಚರ್ಚೆ ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಒಂದು ಕಡೆ ಈಗಾಗಲೇ ಪರೋಕ್ಷವಾಗಿ ಸೂಚನೆ ಸಿಕ್ಕಿರುವಂಥದ್ದು, ಮಂಡ್ಯದಿಂದ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ, ಬಹುತೇಕ ಫಿಕ್ಸ್ ಆಗಿದೆ ಅನ್ನೋದು. ಆದರೆ ಅಲ್ಲಿರುವಂಥ ಒಂದು ಕಾರ್ಯಕರ್ತಲೇ ಇರುವಂಥ ಒಂದು ಗೊಂದಲ ಅಂದರೆ ಚನ್ನಪಟ್ಟಣ ಬಿಟ್ಟು ಹೋಗಬಾರ್ದು ಎಂಬ ಒಂದು ಕಡೆ ಆದರೆ, ಮತ್ತೊಂದು ಕಡೆ
JDS BJP JDS ನಾಯಕರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಒಂದು ವಿಚಾರ. ಈ ವಿಚಾರ ಎಲ್ಲದಕ್ಕೂ ಕೂಡ ಇವತ್ತು ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಇದೆ. ಅಂತಿಮವಾಗಿ ಕೋರ್ ಕಮಿಟಿ ಸಭೆಯ ಬಳಿಕ ಕೋಲಾರ ಜಿಲ್ಲಾ ನಾಯಕರ ಸಭೆಯನ್ನು ಕರೀತಾರೆ. ಆ ನಂತರ ಮಂಡ್ಯ ಹಾಗೂ ಕೋಲಾರ ಆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಒಂದು ಪಟ್ಟಿ ಘೋಷಣೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.